ಬಂದಿದ್ದೀವಿ. ಮುಖ್ಯಮಂತ್ರಿನೂ ಬರ್ತಾ ಇದ್ದಾರೆ. ಬೆಳಗ್ಗೆ ಇತ್ತು, ತಿರ್ಗಾ ಸಾಯಂಕಾಲ ಆಯ್ತು. ಸೊ ನಮ್ಮ ಪಕ್ಷದ ಕೆಲವು ವರಿಷ್ಠರನ್ನು ಭೇಟಿ ಮಾಡ್ತಾ ಇದೀವಿ. ಕೆಲವು ಸೆಂಟ್ರಲ್ ಮಿನಿಸ್ಟರ್ಸ್ ಟೈಮ್ ಕೇಳಿದೀವಿ. ಸೊ ನಾನು ಪ್ರೈಮ್ ಮಿನಿಸ್ಟರ್ ಟೈಮ್ ಕೇಳಿದ್ದೆ. ಇನ್ನೇನೋ ಪೇಪರ್ ನೋಡ್ತಾ ಇದಾರಂತೆ. ಮುಖ್ಯಮಂತ್ರಿಗಳಿಗೆ ಟೈಮ್ ಕೊಟ್ಟಿದ್ದಾರೆ. ನಾನು ಇರಿಗೇಷನ್ ನಿರ್ಮಲಾ ಸೀತಾರಾಮ್ ಅವರು ಅನೌನ್ಸ್ ಮಾಡಿದ್ರು 5,400 ಕೋಟಿ ಕೊಡ್ತೀನಿ ಅಂತ. ಅದ್ರ ಬಗ್ಗೆ ಮತ್ತು ಬೆಂಗಳೂರು ಸಿಟಿ 2 ವಿಚಾರದಲ್ಲಿ ನಾನು ರಿಕ್ವೆಸ್ಟ್ ಮಾಡಿದ್ದೆ. ಇನ್ನು ಅದು ಫಿಕ್ಸ್ ಆಗಿಲ್ಲ. ಪ್ರೈಮ್ ಮಿನಿಸ್ಟರ್ ನಮ್ಮ ಸಿಎಂ ಟೈಮ್ ಕೊಟ್ಟಿದ್ದಾರೆ. ನಮ್ಮ ಪಾರ್ಟಿದಿದೆ. ಅವೆಲ್ಲ ಹೇಳಕ್ಕಾಗಲ್ಲ. ಫಸ್ಟ್ ಸಿಎಂ ಬರ್ಲಿ. ಖಂಡಿತ ಮಾಡ್ಲೇಬೇಕಲ್ಲ. ಎಷ್ಟು ದಿನ ನಾವ್ ಇಟ್ಕೊಳಕ್ ಮೊದಲ ಹಂತದಲ್ಲಿ ಎಷ್ಟು ನಾನು ಹೇಳಕ್ಕಾಗಲ್ಲ. ಒಟ್ಟೊಳಗೆ ಹೆಚ್ಚು ಕಮ್ಮಿ ಶಾಸಕರದ್ದು ಫಸ್ಟ್ ಲಿಸ್ಟ್ ಮುಗಿಸ್ತೀವಿ. ಕೆಲವು ವರ್ಕರ್ಸ್ ಆದ್ರೆ ಕಮ್ ಟು ಸಮ್. ಒಟ್ಟು ಎಷ್ಟು ಹಂತದಲ್ಲಿ ನಿಗಮಂಡಲಗಳನ್ನ ವಿಸ್ತರಣೆ ಮಾಡ್ತಾರೆ? 3 ಹಂತ. ಮಿನಿಮಮ್ 3 ಹಂತ ಮಾಡ್ಬೇಕು. ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ 28ಕ್ಕೆ ಇದರಲ್ಲಿದೆ, ನಾಗ್ಪುರದಲ್ಲಿ ನಮ್ಮ ಫೌಂಡೇಶನ್ ಡೇ ಅಲ್ಲಿದೆ. ಅದೊಂದು ದೊಡ್ಡ ಸಮಾವೇಶ ಮಾಡ್ಬೇಕು ಅಂತ ಮಾಡ್ತಾ ಇದೀವಿ. ಕಾಂಗ್ರೆಸ್ ಸಂಸ್ಥಾಪನಾ ದಿನ. ಅದಕ್ಕಿಂತ ಮುಂಚಿತವಾಗಿ ಇಲ್ಲೊಂದು ವರ್ಕಿಂಗ್ ಕಮಿಟಿ ಮೀಟಿಂಗು ಡೆಲ್ಲಿಲಿ. ನೋಡಿ, ನಾನು ಇನ್ವೈಟಿ ಅಷ್ಟೇ. ಆಲ್ PCC ಪ್ರೆಸಿಡೆಂಟ್ಸ್ ಆರ್ ಇನ್ವೈಟಿಂಗ್. ನಾನು ವರ್ಕಿಂಗ್ ಕಮಿಟಿ ಮೆಂಬರ್ ಅಲ್ಲ. ನಾವು ಎಲ್ಲಾ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷಗಳು ಆ ಮೀಟಿಂಗ್ ಆದ್ಮೇಲೆ ನಮ್ಗೆ ಕರೀತಾರೆ. ಅದು ಮೀಟಿಂಗ್ ಕೆಲವು ಟೈಮಲ್ಲಿ ಒಟ್ಟಿಗೆ ಕರೀತಾರೆ, ಕೆಲವು ಟೈಮ್ ಆದ್ಮೇಲೆ ಮೀಟಿಂಗ್ ಕರೀತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.